ದೈನಂದಿನ ಜೀವನದಲ್ಲಿ ಪಿಎಚ್ನ ಮಹತ್ವವೇನು ಎಂಬುದನ್ನು ಕಥೆಯ ಮೂಲಕ ತಿಳಿದುಕೊಳ್ಳುವ ಒಂದು ಪ್ರಯತ್ನ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಕತೆ ಹೀಗಿದೆ. ಒಂದು ಕಾಲದಲ್ಲಿ ದೇಹಪುರ ಎಂಬ ಒಂದು ಅದ್ಭುತ ರಾಜ್ಯವಿತ್ತು. ಆ ರಾಜ್ಯದಲ್ಲಿ ಪಿಎಚ್ ರಕ್ಷಕರು ಎಂಬ ಸಣ್ಣ ಸಣ್ಣ ಕಾರ್ಮಿಕರು ಇದ್ದರು. ಅವರ ಕೆಲಸ ಯಾವುದೂ ಕೂಡ ತುಂಬ ಆಮ್ಲೀಯವಾಗಬಾರದು ಹಾಗೂ ಪ್ರತ್ಯಾಮ್ಲವಾಗಬಾರದು. ಎಲ್ಲವೂ ಕೂಡ ಸಮತೋಲನವಾಗಿದೆಯೇ ಎಂಬುದನ್ನು ಪರೀಕ್ಷಿಸುವುದೇ ಆ ಪಿಎಚ್ ರಕ್ಷಕರ ಕೆಲಸವಾಗಿತ್ತು. ಒಂದು ದಿನ ಪ್ರಣೀತ್ ಎಂಬ ಹುಡುಗ ಜಾತ್ರೆಗೆ ಹೋಗಿ ತುಂಬ ಚಿಪ್ಸ್, ಎಣ್ಣೆಯ ಪದಾರ್ಥ ಮತ್ತು ತಂಪು ಪಾನೀಯ ಕುಡಿದಿದ್ದ. ಸ್ವಲ್ಪ ಸಮಯದ ನಂತರ ಅಯ್ಯೋ ಅಯ್ಯೋ ಹೊಟ್ಟೆ ನೋವು, ಹೊಟ್ಟೆ ಎಂದು ಜೋರಾಗಿ ಅಳತೊಡಗಿದ, ಕಿರುಚಾಟತೊಡಗಿದ. ಅವನನ್ನು ತಕ್ಷಣ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಲಾಯಿತು. ಅವರು ಪರೀಕ್ಷಿಸಿ ಹೊಟ್ಟೆಯಲ್ಲಿ ಆಮ್ಲದ ಪ್ರಮಾಣ ಹೆಚ್ಚಾಗಿರುವುದರಿಂದ ಅಜೀರ್ಣತೆ ಮತ್ತು ಹೊಟ್ಟೆ ಉರಿ ಉಂಟಾಗುತ್ತಿದೆ ಎಂದು ಹೇಳಿ ಆಮ್ಲಶಾಮಕ ಎಂದು ಕರೆಯಲ್ಪಡುವ ಪ್ರತ್ಯಾಮ್ಲವನ್ನು ಅವನಿಗೆ ಕೊಟ್ಟರು. ಸ್ವಲ್ಪ ಸಮಯದ ನಂತರ ಪವಾಡ ಸದೃಶ್ಯ ಎಂಬಂತೆ ಪ್ರಣೀತನಿಗೆ ಆರಾಮಾಯಿತು, ತುಂಬ ಖುಷಿಯಾದನು. ಅದೇ ರೀತಿಯಲ್ಲಿ ಒಂದು ದಿನ ಹರ್ಷಿತ್ ತುಂಬ ಸಿಹಿ ಪದಾರ್ಥಗಳನ್ನು ತಿಂದು ಹಲ್ಲು ತೊಳೆಯದೆ ಮಲಗಿದ್ದ. ಇದರಿಂದ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಅವು ಆಮ್ಲವನ್ನು ಬಿಡುಗಡೆ ಮಾಡತೊಡಗಿದವು. ಬಾಯಿಯ ಪಿಎಚ್ 5.5ಕ್ಕಿಂತ ಕಡಿಮೆಯಾಗಲು ಪ್ರಾರಂಭವಾಯಿತು. ಪಿಎಚ್ ತುಂಬ ಕಡಿಮೆಯಾದರೆ ಹಲ್ಲಿನ ಮೇಲಿನ ಪದರ ಕರಗತೊಡಗುತ್ತದೆ. ಇದರಿಂದ ಹರ್ಷಿತನಿಗೆ ಹಲ್ಲಿನ ನೋವು ಶುರುವಾಯಿತು. ದಂತವೈದ್ಯರ ಬಳಿ ಕರೆದುಕೊಂಡು ಹೋಗಲಾಯಿತು. ಅವರು ಪರೀಕ್ಷಿಸಿ ಸ್ವಲ್ಪ ಪ್ರತ್ಯಾಮ್ಲೀಯ ಗುಣವಿರುವ ಟೂತ್ಪೇಸ್ಟ್ ಅನ್ನು ಬಳಸಲೇಬೇಕು ಎಂದು ಹೇಳಿದರು. ಆ ದಿನದಿಂದ ಹರ್ಷಿತ್ ದಿನವೂ ಪ್ರತ್ಯಾಮ್ಲದಿಂದ ಹಲ್ಲು ತೊಳೆಯಲು ಶುರು ಮಾಡಿದ. ಆಗ ಅವನ ಹಲ್ಲು ನೋವು ಶಮನವಾಗುತ್ತಾ ಹೋಯಿತು. ಒಂದು ದಿನ ವಿನೀತ್ ತೋಟದಲ್ಲಿ ಆಟವಾಡುತ್ತಿದ್ದ. ಆ ಸಂದರ್ಭದಲ್ಲಿ ಜೇನುನೊಣವೊಂದು ಬಂದು ಕಚ್ಚಿಬಿಟ್ಟಿತು. ಆಗ ವಿನೀತನು ಅಯ್ಯೋ ಕಾಪಾಡಿ, ಅಯ್ಯೋ ಕಾಪಾಡಿ ಎಂದು ಜೋರಾಗಿ ಕಿರ್ಚಾಡತೊಡಗಿದ. ಜೇನುನೊಣದ ಮುಳ್ಳು ಆಮ್ಲೀಯ ಸ್ವಭಾವದ್ದಾಗಿತ್ತು. ಇದನ್ನು ನೋಡಿದ ವಿನೀತನ ಅಜ್ಜಿ ತಕ್ಷಣ ಅಡಿಗೆ ಸೋಡಾವನ್ನು ಅದಕ್ಕೆ ಹಚ್ಚಿದರು, ಏಕೆಂದರೆ ಅದು ಆಮ್ಲವನ್ನು ಶಾಂತಗೊಳಿಸುತ್ತದೆ. ಸ್ವಲ್ಪ ಹೊತ್ತಿನಲ್ಲೇ ನೋವು ಕಡಿಮೆಯಾಯಿತು. ವಿನೀತನು ತನ್ನ ಅಜ್ಜಿಗೆ ಧನ್ಯವಾದಗಳನ್ನು ತಿಳಿಸಿದ. ಒಂದು ಊರಿನಲ್ಲಿ ರುದ್ರಪ್ಪ ಎಂಬ ರೈತನಿದ್ದ. ಅವನ ಬೆಳೆಗಳು ಹಳದಿಯಾಗಿದ್ದವು. ಇದರಿಂದ ತುಂಬಾ ಆತಂಕಕ್ಕೊಳಗಾದ ರುದ್ರಪ್ಪನು ತನ್ನ ಜಮೀನಿಗೆ ಕೃಷಿ ತಜ್ಞರನ್ನು ಕರೆಸಿದ. ಅವರು ಮಣ್ಣಿನ ಪಿಎಚ್ ಅನ್ನು ಪರೀಕ್ಷಿಸಿ, ನಿಮ್ಮ ಮಣ್ಣು ತುಂಬಾ ಆಮ್ಲೀಯವಾಗಿದೆ, ಕಾರಣ ಮಣ್ಣಿಗೆ ಸುಣ್ಣ ಹಾಕಲು ತಿಳಿಸಿದರು. ಕೆಲವು ದಿನಗಳ ನಂತರ ಬೆಳೆಗಳು ಹಸಿರಾಗಿ ಬಿಟ್ಟವು. ಒಂದು ಕಾರ್ಖಾನೆಯ ತ್ಯಾಜ್ಯ ನೀರು ನದಿಗೆ ಸೇರಿದ ಕಾರಣ ನೀರು ಆಮ್ಲೀಯವಾಗಿತ್ತು. ಮೀನುಗಳು ಕೂಡ ಅಸ್ವಸ್ಥವಾದವು. ಇದನ್ನು ಪರೀಕ್ಷಿಸಿದ ವಿಜ್ಞಾನಿಗಳು ನೀರಿನ ಪಿಎಚ್ ಅನ್ನು ಸರಿಪಡಿಸಿದರು. ನಂತರ ಅಲ್ಲಿ ಏನಾಯಿತು ಅಂದ್ರೆ ಆ ನದಿಯಲ್ಲಿರುವಂತಹ ಮೀನುಗಳು ಕೂಡ ಮತ್ತೆ ಸಂತೋಷದಿಂದ ಈಜತೊಡಗಿದವು. ಈ ರೀತಿಯ ಹಲವಾರು ದೃಷ್ಟಾಂತಗಳ ಮೂಲಕ ನಾವು ದೈನಂದಿನ ಜೀವನದಲ್ಲಿ ಪಿಎಚ್ನ ಮೌಲ್ಯವನ್ನ ತಿಳಿದುಕೊಂಡೆವು. ಇನ್ನು ಹಲವಾರು 10ನೇ ತರಗತಿಯ ವಿಜ್ಞಾನದ ಪರಿಕಲ್ಪನೆಗಳನ್ನ ಕಥೆಯ ಮೂಲಕ ತಿಳಿದುಕೊಳ್ಳುತ್ತಾ ಸಾಗೋಣ. ಧನ್ಯವಾದಗಳು.